ಮದ್ದೂರು ತಾಲೂಕು ಭಾರತೀನಗರದ ಭಾರತಿ ಕಾಲೇಜಿನಲ್ಲಿ ಸೆಪ್ಟೆಂಬರ್ 18ರಿಂದ 3 ದಿನಗಳ ಕಾಲ ನಡೆಯಲಿರುವ ಭಾರತಿ ಉತ್ಸವ 2025ರ ಹಿನ್ನೆಲೆಯಲ್ಲಿ ಮದ್ದೂರಿನ ತಾಲೂಕು ಕ್ರೀಡಾಂಗಣದಿಂದ ಭಾರತೀನಗರದವರೆಗೆ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಮದ್ದೂರು ಪಟ್ಟಣದಿಂದ ಈ ದಿನ ವಿದ್ಯಾರ್ಥಿಗಳ ಕಲರವ ಮದ್ದೂರು ಕ್ರೀಡಾಂಗಣದ ತುಂಬೆಲ್ಲ ಶ್ವೇತ ವಸ್ತ್ರಧಾರಿಗಳ ದಂಡು ಕಂಡುಬಂತು. ಮದ್ದೂರು ಪಟ್ಟಣ ಕೋಮುಗಲಭೆಯಿಂದ ಕಳೆದ 8-10 ದಿನಗಳಿಂದ ವಿವಿಧ ಮೆರವಣಿಗೆ, ಪ್ರತಿಭಟನೆ, ಉದ್ಘೋಷಗಳನ್ನು ಕಂಡಿದ್ದ ಮದ್ದೂರಿನ ಜನರಿಗೆ ವಿದ್ಯಾರ್ಥಿಗಳ ಕಲರವ ಹೊಸ ಚೈತನ್ಯವನ್ನು ತುಂಬಿತು. ಆದರೂ ಏನೋ ಕುತೂಹಲ, ಏನಿದು, ಯಾಕಿದು, ಏನೋ ಮೆರವಣಿಗೆ ಅಂತಲ್ಲ, ಜನರು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಇದು ಭಾರತಿ ಕಾಲೇಜಿನ ವಿದ್ಯಾರ್ಥಿಗಳು ಭಾರತೀಯ ಸಾಂಸ್ಕೃತಿಕ ಉತ್ಸವದ ಪ್ರಯುಕ್ತ ಕೈಗೊಂಡ ಮ್ಯಾರಥಾನ್ ನಡಿಗೆಯಾಗಿತ್ತು. ಒಟ್ಟು 3,000 ವಿದ್ಯಾರ್ಥಿಗಳು 1 ಕಿಲೋಮೀಟರ್ ಉದ್ದಕ್ಕೂ ಶ್ವೇತ ಬಣ್ಣದ ಟಿ ಶರ್ಟ್ ತೊಟ್ಟು ಬಣ್ಣ ಬಣ್ಣದ ಕನಸುಗಳನ್ನು ಹೊತ್ತು ಹರ್ಷೋದ್ಗಾರದ ನಡುವೆ ಮದ್ದೂರುಪೇಟೆ ಬೀದಿ, ಮಳವಳ್ಳಿ, ಮದ್ದೂರು ಮುಖ್ಯ ರಸ್ತೆಯಲ್ಲಿ ಶಿಸ್ತುಬದ್ಧವಾಗಿ ಸಾಗುತ್ತಾ ನಮ್ಮ ನಡಿಗೆ ಭಾರತೀಯ ಉತ್ಸವದ ಕಡೆಗೆ ಎಂದು ಘೋಷಣೆಗಳನ್ನು ಕೂಗುತ್ತಾ ಹೆಜ್ಜೆ ಹಾಕುತ್ತಿದ್ದರು. ಇನ್ನು ವಿಧಾನ ಪರಿಷತ್ ಸದಸ್ಯ ಹಾಗೂ ಭಾರತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಮಧುಜಿ ಮಾದೇಗೌಡ ಅವರು ಸಹ ಮ್ಯಾರಥಾನ್ ನಡಿಗೆಯಲ್ಲಿ ಯುವಕರು ನಾಚುವಂತೆ ಲವಲವಿಕೆಯಿಂದ ವಿದ್ಯಾರ್ಥಿಗಳೊಂದಿಗೆ ಹೆಜ್ಜೆ ಹಾಕುತ್ತಾ, ಜೊತೆಗೆ ಕಾಲೇಜಿನ ಬೋಧಕ ವರ್ಗದವರು ವಿದ್ಯಾರ್ಥಿಗಳಿಗೆ ಹುಮ್ಮಸ್ಸು ಬರುವಂತೆ ನಡೆಯುತ್ತಿದ್ದರು. ಮಧುಜಿ ಮಾದೇಗೌಡರು ನಡಿಗೆಯ ಜೊತೆಗೆ ಕ್ಷೇತ್ರದ ಜನರತ್ತ ಕೈಬೀಸುತ್ತಲೇ ಬಿರುಸಾದ ಹೆಜ್ಜೆ ಹಾಕುತ್ತಾ ಮದ್ದೂರಿನಿಂದ ಭಾರತೀನಗರಕ್ಕೆ ಸಾಗಿದ್ದು ಎಲ್ಲರ ಗಮನ ಸೆಳೆಯಿತು. ವಾಕಥಾನ್ನಲ್ಲಿ ಪಾಲ್ಗೊಂಡವರಿಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಬಿಇಟಿ ಅಧ್ಯಕ್ಷ ಹಾಗೂ ಶಾಸಕ ಮಧುಜಿ ಮಾದೇಗೌಡ ಅವರು ಮಾತನಾಡಿ, ಕೋಮು ಗಲಭೆಯಿಂದ ಬೇಯುತ್ತಿದ್ದ ಮದ್ದೂರು ಪಟ್ಟಣದಲ್ಲಿ ಯುವಕರು ಸೆಪ್ಟೆಂಬರ್ 18ರಿಂದ ಆರಂಭವಾಗಲಿರುವ ಭಾರತಿ ಉತ್ಸವದ ಹಿನ್ನೆಲೆಯಲ್ಲಿ ವಾಕಥಾನ್ ಹಮ್ಮಿಕೊಂಡು ಬದಲಾವಣೆ ತರಲು ಯತ್ನಿಸಿದ್ದಾರೆ. ಇದೇ ರೀತಿ 3 ದಿನಗಳ ಕಾಲ ನಡೆಯಲಿರುವ ಭಾರತಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕು. ವಾಕಥಾನ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವ ಎಲ್ಲ ಯುವಕರು, ನಾಗರಿಕರಿಗೂ ಧನ್ಯವಾದಗಳು ಎಂದು ಹೇಳಿದರು. ಬಿಟಿಸಿಒ ಆಶಯ್ ಮಧು ಅವರು ಸೋಮವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ಮಾತನಾಡಿ, ವಾಕಥಾನ್ನಲ್ಲಿ ಇಷ್ಟೊಂದು ಮಂದಿ ಭಾಗವಹಿಸುತ್ತಾರೆಂದು ಅಂದಾಜು ಇರಲಿಲ್ಲ. ವಾಕಥಾನ್ ಯಶಸ್ವಿಯಾಗಲು ಶ್ರಮಪಟ್ಟಿರುವ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಸಿಬ್ಬಂದಿಗಳಿಗೆ ಕಾಲೇಜು ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ವಾಕಥಾನ್ನಲ್ಲಿ 3,000 ಮಂದಿ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ನಾಗರಿಕರು ಪಾಲ್ಗೊಂಡಿದ್ದರು. ಈ ಸಂದರ್ಭ ಬಿಎಂ ನಂಜೇಗೌಡ, ಸಿದ್ದೇಗೌಡ, ಅಂಗಸಂಸ್ಥೆಗಳ ಮುಖ್ಯಸ್ಥರಾದ ಎಸ್ ನಾಗರಾಜು, ಡಾಕ್ಟರ್ ಮಹದೇವಸ್ವಾಮಿ, ಚಂದನ್, ಸುರೇಶ್, ಮಲ್ಲಿಕಾರ್ಜುನಯ್ಯ, ಜಿ ಕೃಷ್ಣ, ತಮಿಜ್ಮಣ್ಣಿ, ಸುನಿಲ್ ಕುಮಾರ್, ಆಡಳಿತಾಧಿಕಾರಿ ಜವರೇಗೌಡ, ಮಂಜುನಾಥ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇವೆಲ್ಲ ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವು ಇವತ್ತು ತೋರಿದಂಥ ಉತ್ಸಾಹ, ಒಂದು ಹುಮ್ಮಸ್ಸು ಏನಿತ್ತು, 18, 19, 20ನೇ ತಾರೀಕು ನಡೆಯುವಂಥ ಭಾರತೀಯ ಉತ್ಸವದಲ್ಲೂ ಕೂಡ ತಾವೆಲ್ಲರೂ ಕೂಡ ನೀವೆಲ್ಲ ಭಾಗವಹಿಸಿ ಇದೇ ಉತ್ಸಾಹದಿಂದ ಆ ಕಾರ್ಯಕ್ರಮವನ್ನು ಕೂಡ ತಾವು ಯಶಸ್ವಿ ಮಾಡಿಕೊಡ್ಬೇಕು ಮತ್ತು ನಮ್ಮ ಸಂಸ್ಥೆಗೆ ಒಂದು ಕೀರ್ತಿಯನ್ನು ತರುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಭಾರತೀಯ ಸಂಸ್ಥೆ ನಿಮ್ಮೆಲ್ಲರಿಗೂ ಕೂಡ ಏನು ಪ್ರೋತ್ಸಾಹನ ಕೊಡಬೇಕು, ಪಾಠದಲ್ಲೇ ಆಗಲಿ, ಪಾಠ್ಯೇತರ ಚಟುವಟಿಕೆಯಲ್ಲೇ ಆಗಲಿ, ಭಾರತೀಯ ಸಂಸ್ಥೆ ನಿಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು 18, 19, 20ನೇ ತಾರೀಕು ನಡೆಯುವಂಥ ಭಾರತೀಯ ಉತ್ಸವದ ಕಾರ್ಯಕ್ರಮಕ್ಕೆ ಇವತ್ತಿನಿಂದ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ, ನಿಮ್ಮೆಲ್ಲರ ಸಹಕಾರದೊಂದಿಗೆ. ನಮಸ್ಕಾರ. ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಟೀಚರ್ಸ್ಗಳಿಗೆ 12 ಕಿಲೋಮೀಟರ್ಗಳ ಯಶಸ್ವಿ ವಾಕಥಾನ್ ಪೂರೈಸಿದ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈ ಮುಂದಿನ ಉತ್ಸವವನ್ನು ಹೆಚ್ಚಿನ ರೀತಿ ಅದ್ದೂರಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂತ ನನ್ನ ಮಾತುಗಳನ್ನು ಮುಗಿಸ್ತೀನಿ.